ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಅಯ್ಯೋ, ಇವ್ರಿನ್ನೂ ಬಂದೇ ಇಲ್ಲ. ಸರಿ, ಇಲ್ಲೇ ಕೂತ್ಕೊಂಡು ಕಾಯುವ. ನನಗ್ ಗೊತ್ತು ಈ ಮನೇಲಿ ಏನೋ ನಡೀತಿದೆ. ನನಗ್ ಗೊತ್ತಿಲ್ದಿರೋ ಹಾಗೆ ನನ್ನ ಬೆನ್ ಹಿಂದೆ ಈ ಮನೇಲಿ ಏನೋ ನಡೀತಿದೆ. ಅಮ್ಮ ನನ್ನ ಎಂಗೇಜ್ಮೆಂಟ್ ದಿನ ಅರ್ಧದಲ್ಲೇ ಬಿಟ್ಟು ಹೋದ್ಲು ಅಂದ್ರೆ ಅದಕ್ಕೇನೋ ಒಂದು ಬಲವಾದ ಕಾರಣ ಇರ್ಲೇಬೇಕು. ಆ ಕಾರಣ ಏನು ಅಂತ ಇವಾಗ ಗೊತ್ತಾಗ್ಲೇಬೇಕು ನನಗೆ. ಅಮ್ಮ ಹಾಗೆಲ್ಲ ಹೋಗಲ್ಲ. ಯಾರ ಮನ್ಸಿಗೂ ಬೇಜಾರು ಮಾಡ್ದವಳಲ್ಲ. ಇವತ್ತು ಅವಳ ಮನ್ಸಿಗೆ ಬೇಜಾರು ಮಾಡಿದವ್ರು ಯಾರು? ಯಾರು? ಚಂದು, ಕೋಪ ಮಾಡ್ಕೋಬೇಡಪ್ಪ. ನನಗೆ ಗೊತ್ತು ನಿನ್ ತಾಯಿಗೆ ಏನಾರು ಆದ್ರೆ ನೀನ್ ಸಹಿಸ್ಕೊಳ್ಳಲ್ಲ ಅಂತ. ಪಾರ್ವತಿಗೆ ಏನು ಆಗಲ್ಲ. ಏನು ಆಗ್ಬಾರ್ದು, ಏನು ಆಗಲ್ಲ. ಅಕಸ್ಮಾತ್ ಒಂದ್ ವೇಳೆ ಅಮ್ಮಂಗೆ ಏನಾದ್ರು ಆದ್ರೆ ನಾನು ಏನ್ ಮಾಡ್ತೀನಿ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನೋಡಿ, ನಾನು ಎಷ್ಟು ಒಳ್ಳೆಯವನೋ ಅಷ್ಟೇ ಕೆಟ್ಟವನು. ಯಾರಾದ್ರೂ ಏನಾದ್ರೂ ಅಮ್ಮಂಗ್ ಅಂದಿದ್ರೆ ಅವರು ನಂದು ಸುಮ್ಮನೆ ಬಿಡಲ್ಲ. ಅಮ್ಮ ನನಗೇನು ಅಂತ ನಿಮ್ಗೆಲ್ಲ ಗೊತ್ತಿದೆ. ಅವಳು ನನಗೆ ದೇವರು, ನನ್ನ ಪ್ರಪಂಚ, ನನ್ನ ಸರ್ವಸ್ವ. ಅವಳಿಗೆ ಏನಾದ್ರೂ ಆದ್ರೆ ಚಂದು, ಈ ಸಂದರ್ಭದಲ್ಲಿ ಧೈರ್ಯದಿಂದ ಇರ್ಬೇಕಪ್ಪ. ನೋಡು, ನಿನ್ ತಾಯಿ ಏನೂ ಆಗಲ್ಲಪ್ಪ. ಸಮಾಧಾನ ಮಾಡ್ಕೋಪ್ಪ. ಏನೋ ಆಗ್ಬಾರ್ದು ತಾತ. ಆಗಲ್ಲಪ್ಪ. ಏನೋ ಆಗ್ಬಾರ್ದು, ಏನೋ ಆಗಲ್ಲ. ಅಮ್ಮ ಅಮ್ಮ ಯಾವತ್ತೂ ಯಾರಿಂದನೂ ಏನು ನಿರೀಕ್ಷೆ ಇಟ್ಕೊಂಡಿಲ್ಲ ತಾತ. ಬದಲಾಗಿ ಅವ್ರ ಕೈಲಾಗಿದ್ದನ್ನ ಕೊಟ್ಟಿದ್ದಾಳೆ. ಅಮ್ಮನ್ಗೆ ಯಾಕೆ ಹೀಗೆ? ತಾತ, ಅಲ್ಲಿ ಏನಾಯ್ತು, ಯಾರ ಅಮ್ಮಂಗೆ ಏನಂದ್ರು ಅಂತ ನನಗೆ ಗೊತ್ತಾಗ್ಬೇಕು. ಯಾರಿಗೂ ಹೇಳ್ದೆ, ನನಗೂ ಹೇಳ್ದೆ. ಅಮ್ಮ ಯಾಕೆ? ಗೊಂಬೆ, ಏನಿದು? ನೀನು ಅಳ್ತಾ ನಿಂತರೆ ಹೇಗೆ? ಹೋಗು, ನೀನಾದ್ರೂ ಅವ್ನಿಗೆ ಸಮಾಧಾನ ಮಾಡು. ಹೋಗು ನನ್ನ. ಚಂದು, ಪ್ಲೀಸ್ ಸಮಾಧಾನ ಮಾಡ್ಕೊಳು. ಅತ್ತೆಗೆ ಏನು ಆಗಲ್ಲ. ನೀನೇ ಧೈರ್ಯ ತಂದ್ಕೊಂಡು ಬೇರೆಯವ್ರಿಗೆ ಸಮಾಧಾನ ಮಾಡೋದ್ ಬಿಟ್ಟು ನೀನೇ ಹೀಗೆ ಧೈರ್ಯ ಕಟ್ಕೊಂಡು ಕೂತಿದ್ರೆ
ನಡಿಯಮ್ಮ. ಪಾಪ ಮಮ್ಮಿ ಯಾಕೆ ಹೀಗಾಡ್ತಾರೆ? ಚಿನ್ನು ಅವ್ರ ತಾತಮ್ಮ ತೀರ್ಕೊಂಡಿದ್ದಾಳೆ, ಅವಳಿಗೊಂದು ಸ್ವಲ್ಪ ಸಮಾಧಾನ ಮಾಡ್ಬೇಕು ಅನ್ನೋ ಮನುಷ್ಯತ್ವ ಬೇಡವಾ ಮಮ್ಮಿಗೆ? ಗೊಂಬೆ, ಕೆಲವ್ರಿಗೆ ಕರುಣೆ ಅಂತಾನೆ ಇರಲ್ಲ. ಆ ಸಾಲಕ್ಕೆ ಸೇರಿದವಳು ನಿಮ್ಮಮ್ಮ. ಅವಳಿಂದ ಒಳ್ಳೇದನ್ನ ಏನು ನಿರೀಕ್ಷೆ ಮಾಡಬಾರ್ದು. ಸುಮ್ಮನೆ ಇದ್ಬಿಡು. ನಡಿ, ನೀನು ರಾತ್ರಿ ಎಲ್ಲ ಸ್ಟ್ರೈನ್ ಆಗಿದ್ಯಾ, ಸ್ವಲ್ಪ ಹೊತ್ತು ಮಲ್ಕೊಳ್ಳುವಂತಿದೆ. ಬಾ. ಚಂದನ್ ಸರ್, ನೀವಿಲ್ಲಿ? ಪೇಷಂಟ್ ನಿಮ್ಗೇನಾಗಬೇಕು? ನಮ್ಮ ತಾಯಿಯವರು ಯಾಕೆ? ನಿಮಗೆ ಪಾಪ ಪುಣ್ಯ ಧರ್ಮ ಕರ್ಮ ಇದರಲ್ಲೆಲ್ಲ ನಂಬಿಕೆ ಇದೆಯಾ? ಸಿಸ್ಟರ್, ನೀವೇನು ಹೇಳ್ತೀರಾ ಅಂತ ನಂಗೆ ತಲೆಗೆ ಹೋಗ್ತಿಲ್ಲ. ಯಾರೋ ಒಂದು ಹುಡುಗಿ ಸಮಯಕ್ಕೆ ಸರಿಯಾಗಿ ನಿಮ್ಮ ತಾಯಿನ ಹಾಸ್ಪಿಟ್ಲಿಗೆ ಸೇರಿಸಿ ಅವ್ರ ಜೀವ ಉಳಿಸಿದ್ಲು. ಆ ಹುಡುಗಿ ಯಾರು ಅಂತ ನಿಮಗೆ ಗೊತ್ತಾ? ಹಾ, ರಾಮು ಹೇಳ್ದ. ಚಂದನ್ ಅವರೇ, ಒಂದಿನ ನೀವು ತುಂಬಾ ಬ್ಯುಸಿ ಇದ್ರು ಬಿಡುವು ಮಾಡ್ಕೊಂಡು ಬಂದು ಇದೇ ಹಾಸ್ಪಿಟ್ಲಲ್ಲಿ ಒಂದು ಹುಡುಗಿಗೆ ಬ್ಲಡ್ ಡೊನೇಟ್ ಮಾಡಿದ್ರಿ, ನೆನಪಿದ್ಯಾ? ನೀವು ಬ್ಲಡ್ ಡೊನೇಟ್ ಮಾಡಿ ಯಾವ ಹುಡುಗಿ ಜೀವ ಉಳಿಸಿದ್ರೋ ಅದೇ ಹುಡುಗಿ ಇವತ್ತು ನಿಮ್ಮ ತಾಯಿನ ಹಾಸ್ಪಿಟ್ಲಿಗೆ ಸೇರಿಸಿ ಅವ್ರ ಜೀವ ಉಳಿಸಿದಾಳೆ. ಗಾಡ್. ಚಂದನ್, ನಿನಗೊಂದು ವಿಷಯ ಗೊತ್ತಾ? ಅವತ್ತು ದೇವಸ್ಥಾನದಲ್ಲಿ ಅಮ್ಮನಿಗೆ ಅಸ್ತಮಾಟಕ್ ಆಗಿತ್ತಲ್ಲ, ಇದೇ ಹುಡುಗಿ ಕಣ ಅವತ್ತು ಅಮ್ಮನ್ನ ಕಾಪಾಡಿದ್ದು. ಇದಕ್ಕೇನು ಹೇಳ್ತೀಯ ಚಂದನ್? ಇದನ್ನೇ ದೈವ ನಿರ್ಣಯ, ಕಾಲ ನಿರ್ಣಯ ಅಂತ ಕರೆಯೋದು. ಸಿಸ್ಟರ್ ವಾರ್ಡ್ ನಂಬರ್ 7ಗೆ ಅರ್ಜೆಂಟಾಗಿ ಹೋಗ್ಬೇಕಂತೆ. ಬರ್ತೀನಿ. ಎಕ್ಸ್ಕ್ಯೂಸ್ ಮೀ. ರಾಮ್, ಆ ಹುಡುಗಿ ಯಾರು ಅಂತ ಗೊತ್ತಾ ನಿಂಗೆ? ಇಲ್ಲ ಚಂದನ್, ಗಾಬ್ರಿಲಿ ಆ ಹುಡುಗಿ ಹೆಸರು ಕೇಳೋದು ಮರ್ತೋಯ್ತು. ನೋಡು, ನನ್ನ ಜೀವನದಲ್ಲಿ ಅಷ್ಟೆಲ್ಲ ಹೆಲ್ಪ್ ಮಾಡಿದ್ದಾಳೆ. ಅವಳಿಗೂ ನನಗೆ ಯಾವ್ದಾದ್ರು ಸಹಾಯ ಮಾಡಬೇಕು ಅಂತ ಅನಿಸ್ತಿದೆ ಕಣ. ಆದರೆ ಒಂದೇ ಒಂದು ಅವಕಾಶ ಬೇಕಷ್ಟೆ. ಹೇಗಿದ್ಯಮ್ಮ? ಏನಾಯ್ತು? ಇದ್ದಕ್ಕಿದ್ದಂಗೆ ನೀನು ಏನಾಯ್ತಮ್ಮ? ನಿನ್ನ ವಿಷಯ ಕೇಳಿ ನನಗೆ ಎಷ್ಟು ಭಯ ಆಯ್ತು ಗೊತ್ತಾ? ನನ್ಗೇನಾಗಿದೆ ಕಂದ? ನಾನು ಚೆನ್ನಾಗೇ ಇದ್ದೀನಿ. ಚೆನ್ನಾಗಿದ್ಯಾ? ಆಸ್ಪತ್ರೆಯಲ್ಲಿ ಬೆಡ್ ಮೇಲೆ ಮಲ್ಕೊಂಡು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದೆಯಾ? ಏನಾಯ್ತಮ್ಮ? ಫಂಕ್ಷನ್ ಹಾಲ್ ಬಿಟ್ಟು ಅರ್ಧ ರಾತ್ರಿಲಿ ಎಲ್ಲಿಗೆ ಹೋದೆ? ಅದು ಅಷ್ಟು ಹೊತ್ತಲ್ಲಿ ಆ ಚಳಿಲಿ. ಡಾಕ್ಟರ್ ನನಗೆ ಎಷ್ಟು ಬೈದ್ರು ಗೊತ್ತಾ? ಒಬ್ಬ ಮಗನಾಗಿ ತಾಯಿನ ಸರಿಯಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಬೇಡವಾ ಅಂತೆಲ್ಲ. ಎಲ್ಲ ನಿನ್ನಿಂದಾನೆ. ಸಾರಿ ಮಗನೇ. ಸಾರಿ? ಏನ್ ಸಾರಿ? ಯಾರಿಗೂ ಹೇಳ್ದೆ, ನನಗೂ ಹೇಳ್ದೆ, ಮಧ್ಯರಾತ್ರಿಲಿ ಎಲ್ಲಿ ಹೋದಮ್ಮ? ಫಂಕ್ಷನ್ನಲ್ಲಿ ಯಾರಾದ್ರೂ ನಿನಗೆ ಬೇಜಾರಾಗುವಾಗ ಮಾತಾಡಿದ್ರ? ಯಾರಾದ್ರೂ ಕೆಟ್ಟದಾಗ ಏನಾದ್ರು ಅಂದ್ರ? ಹಲೋ. ಹಾಂ, ಪ್ರಜ್ಞೆ ಬಂತಾ? ನಿನ್ನ ಹತ್ರ ಮಾತಾಡಿದ್ರಾ? ಓ, ಗ್ರೇಟ್ ನ್ಯೂಸ್. ಸರಿ, ಓಕೆಪ್ಪ, ನಾವು ಆದಷ್ಟು ಬೇಗ ಹೊರಡ್ತೀವಿ. ಓಕೆ, ಟೇಕ್ ಕೇರ್. ಅಪ್ಪಾಜಿ, ಗೊಂಬೆ ಎದ್ಲಾ? ಇನ್ನೂ ಇಲ್ಲ ಅಪ್ಪಾಜಿ, ಮನ್ಕೊಂಡಿದ್ದಾಳೆ. ಅವಳಿಗೆ ಹೋಗಿ ನಿಮ್ಮ ಅತ್ತೆಗೆ ಪ್ರಜ್ಞೆ ಬಂದಿದೆ, ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೇಳ್ತೀಯಾ? ಸರಿ ಅಪ್ಪಾಜಿ. ಕಲ್ಪನಾ, ಪಾರ್ವತಿ ಅವ್ರಿಗೆ ಪ್ರಜ್ಞೆ ಬಂದಿದ್ದಂತೆ. ಈಗ ತಾನೇ ಹಾಸ್ಪಿಟಲಿಂದ ಫೋನ್ ಬಂತು. ನೀನು ಆದಷ್ಟು ಬೇಗ ರೆಡಿ ಆದ್ರೆ ಹೋಗಿ ಬರ್ಬೋದು. ರೆಡಿ ಆಗ್ಬೇಕಾ? ಯಾಕೆ ಅಂತ ಅರ್ಜೆಂಟ್ ಏನು? ಇದೇನು ಕಲ್ಪನಾ ಹೀಗೆ ಕೇಳ್ತಾ ಇದ್ಯಾ? ಚಂದನ್ ತಾಯಿನ ನಾವು ಹೋಗಿ ನೋಡ್ಕೊಂಡು ಬರೋದು ಬೇಡವಾ?
ನೋಡು, ಪಾರ್ವತಿಯವರು ಈಗ ನಿನ್ನ ಅಣ್ಣನ ಹೆಂಡತಿ ಮಾತ್ರ ಅಲ್ಲ, ನಮ್ಮ ಮನೆ ಬೀಗರು ಕೂಡ. ಅವರು ನಮ್ಮ ಕಷ್ಟಕ್ಕೆ, ನಾವು ಅವ್ರ ಕಷ್ಟಕ್ಕೆ ಆಗಬೇಕು. ಅದೇ ಸಂಬಂಧ, ಅದೇ ಧರ್ಮ. ಧರ್ಮ ಕರ್ಮ ಕಟ್ಕೊಂಡು ನನಗೇನಾಗಬೇಕಾಗಿದೆ? ರಾತ್ರಿ ಎಲ್ಲ ನಿದ್ದೆಗೆಟ್ಟು ತಲೆ ಕೆಟ್ಟ ಹಾಗಾಗಿದೆ. ಅದು ಅಲ್ಲದೆ ಈಗ ತಾನೇ ನೀನೇ ಹೇಳ್ದೆ ಅವ್ರು ಹುಷಾರಾಗಿದ್ದಾರೆ ಅಂತ. ನಾವು ಹೋಗಿ ಏನ್ ಮಾಡ್ಬೇಕಾಗಿದೆ? ಡಾಕ್ಟ್ರು ಬೇರೆ ಹೇಳಿದ್ದಾರೆ ಅವ್ರಿಗೆ ತೊಂದರೆ ಕೊಡಬೇಡಿ, ಮಾತಾಡಿಸಿ ಡಿಸ್ಟರ್ಬ್ ಮಾಡಬೇಡಿ ಅಂತ. ನಾವು ಹೋಗೋದು ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ. ಇದೇನ್ ಕಲ್ಪನಾ ಹೀಗೆ ಮಾತಾಡ್ತಾ ಇದೆಯಾ? ನಾವು ಹಾಸ್ಪಿಟ್ಲಿಗೆ ಹೋಗಿ ಅವ್ರನ್ನ ನೋಡ್ಕೊಂಬರೋದು ತಪ್ಪು ಅನ್ನೋ ತರ ಹೇಳ್ತಾ ಇದೆಯಲ್ಲ. ನಿನಗಿಷ್ಟ ಇದ್ರೆ ನೀನ್ ಹೋಗ್ಬಾ, ಬೇಡ ಅಂದವ್ರು ಯಾರು? ಆದ್ರೆ ನಾನ್ ಬರಲ್ಲ. ಕಲ್ಪನಾ, ನೀನ್ ಬರ್ದೇ ಹೋದ್ರೆ ಚಂದನ್ ಬೇಜಾರ್ ಮಾಡ್ಕೊಳಲ್ವಾ? ಅತ್ತು ಕರೆದು ಔತಣ ಮಾಡಿಸ್ಕೊಂಡ್ರಂತೆ, ಹಾಗಾಯ್ತು. ನಾನ್ ಬರಲ್ಲ ಅಂದ್ರು ಯಾಕೆ ನನ್ನ ಬಲವಂತ ಮಾಡ್ತಿದ್ಯಾ? ಪಾರ್ವತಿಯವರು ಎಂಗೇಜ್ಮೆಂಟ್ ಹಾಲ್ನ ರಾತ್ರಿ ಬಿಟ್ಟು ಹೋಗೋದಕ್ಕೂ ನಿನಗೂ ಏನು ಸಂಬಂಧ ಇಲ್ಲ ತಾನೆ? ನೀನು ಆಡಬಾರ್ದು ಮಾತಾಡಿ ಅವ್ರ ಮನಸ್ಸಿಗೆ ಬೇಜಾರು ಮಾಡಿಲ್ಲ ತಾನೆ? ಕೈಲಾಶ್, ಏಕಾದಶಿಗೂ ಇಮಾಮ್ ಸಾಬಿಗೂ ಏನ್ ಸಂಬಂಧ? ಪಾರ್ವತಿಗೆ ಆಸ್ತಮ ಅಟ್ಯಾಕ್ ಆದ್ರೆ ಅದಕ್ಕೂ ನನಗೂ ಏನ್ ಸಂಬಂಧ? ಈಗೇನು, ನಾನು ನಿನ್ ಜೊತೆ ಆಸ್ಪತ್ರೆಗೆ ಬರ್ಬೇಕು ಅಷ್ಟೇ ತಾನೆ? ಬರ್ತೀನಿ.